ಹಾಯ್, ಎಲ್ರಿಗೂ ನಮಸ್ಕಾರ. ಸೊ ಯೂಟ್ಯೂಬ್ ಚಾನಲ್ನ ಮೊದಲನೇ ವಿಡಿಯೋ ಆಗಿರ್ತದೆ ಇದು ನಂದು. ಸೊ ಹಾಗಾಗಿ ನನ್ನ ಚಾನಲ್ ನೇಮ್ ಗೊತ್ತುಂಟಲ್ಲ, ಕ್ರಾಚಿಟ್ ವಿತ್ ಶೋಭಾ. ಸೊ ಈ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸೊ ನನ್ನದೊಂದು ಪುಟ್ಟ ಪರಿಚಯ. ನನ್ನ ಹೆಸರು ಶೋಭಾ. ನಾನು ಉಡುಪಿಯಲ್ಲಿ ಇರೋದು. ಉಡುಪಿಯಿಂದ ವೀಡಿಯೋಸ್ ಮಾಡ್ತಾ ಇದ್ದೇನೆ. ಓಕೆ. ಸೊ ನನಗೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಲಿಕ್ಕೆ ಮೊದಲನೇ ಕಾರಣ ಅಂದರೆ ನಾನು ಉಲಾನ್ ಐಟಮ್ಸ್ನ ತುಂಬ ಮಾಡಿ ಸೇಲ್ ಮಾಡ್ತೇನೆ. ಸೊ ನನಗೆ ತುಂಬ ಜನ ಕೇಳಿದ್ದುಂಟು ಆನ್ಲೈನ್ ಕ್ಲಾಸ್ ಮಾಡಿ, ನನಗೆ ದೂರದವರು, ನಮಗೆ ಇಲ್ಲಿ ಬರಲಿಕ್ಕಾಗೋದಿಲ್ಲ, ಆನ್ಲೈನ್ ಕ್ಲಾಸ್ ಮಾಡಿ ಅಂತ. ಸೊ ನನಗೆ ಆನ್ಲೈನ್ ಕ್ಲಾಸ್ ಎಲ್ಲ ಕೊಡಲಿಕ್ಕೆ ಆಗೋದಿಲ್ಲ, ಟೈಮ್ ಆಗೋದಿಲ್ಲ. ಹಾಗಾಗಿ ನಾನು ಈ ಆಪ್ಷನ್ ತಗೊಂಡೆ, ಯೂಟ್ಯೂಬ್ ಚಾನಲ್ ಓಪನ್ ಮಾಡುವ ಅಂದ್ಕೊಂಡು. ಸೊ ಸ್ವಲ್ಪ ಡೀಟೇಲ್ ಆಗಿ ಹೇಳಿಕೊಡುವ ಅಂತ ಹೇಳಿ, ಸೊ ಬಿಗಿನರ್ಸಿಗೆ ಕೂಡ ಹೆಲ್ಪ್ ಆಗಲಿ ಅಂದ್ಬಿಟ್ಟು ನಾನು ಈ ಚಾನಲ್ ಓಪನ್ ಮಾಡಿದ್ದೀನಿ. ಸೊ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ನಂಗೆ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಸೊ ಸಿಗ್ತದೆ ನಿಮ್ಮ ಸಪೋರ್ಟ್ ಅಂತ ನಂಬ್ಕೊಂಡು ವಿಡಿಯೋ ಮಾಡ್ತಾ ಇದ್ದೇನೆ. ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ. ಇಲ್ಲೇ ಉಡುಪಿಯವರಿಗೆ ಆದರೆ ನೆಕ್ಸ್ಟ್ ಮಂತಲ್ಲಿ ನೆಕ್ಸ್ಟ್ ಬ್ಯಾಚ್ ಕ್ಲಾಸ್ ಸ್ಟಾರ್ಟ್ ಆಗ್ತದೆ, 1 ಮಂತ್ ಕೋರ್ಸು. ಸೊ ನೀವು ಇಲ್ಲಿನವರೇ ಆದರೆ ಇಲ್ಲಿ ನನಗೆ ಕಮೆಂಟ್ ಮಾಡಿದ್ರೆ ನಾನು ಪ್ಲೇಸ್ ಮತ್ತು ನಿಮಗೆ ಡೀಟೇಲ್ಸ್ ಹೇಳ್ತೇನೆ. ನೀವು ಇಲ್ಲಿ ಜಾಯ್ನ್ ಆಗ್ಬೋದು, ನಾನೇ ಕ್ಲಾಸ್ ಕೊಡ್ತೇನೆ. ಸೊ ದೂರದವರಿಗೆ ನೀವು ಇಲ್ಲಿ ನೋಡಿ ಕಲಿಬೋದು, ಎಷ್ಟಾಗ್ತದೆ ಅಷ್ಟು ಕಲಿಬೋದು. ಸೊ ನನ್ನ ಪರಿಚಯ ಆಯಿತು. ಈಗ ನಿಮಗೆ ಉಲಾನ್ ಪರಿಚಯ ಮಾಡುವ. ಸೊ ನಾನು ಫಸ್ಟು ನಿಮಗೆ ಬೇಕಾಗೋ ಐಟಮ್ಸು ಥ್ರೆಡ್ಡು, ಉಲಾನು ಮತ್ತು ಈ ರೀತಿ ಹುಕ್ಕುಗಳು, ಕ್ರೋಶ ಹುಕ್ಕುಗಳು. ಓಕೆ. ನೆಕ್ಸ್ಟ್ ಬಂದು ಈ ರೀತಿ ಸೇಫ್ಟಿ ಪಿನ್ಗಳು, ಮಾರ್ಕರ್. ಓಕೆ, ಇದು ಬೇಕಾಗ್ತದೆ. ಇದು ಪ್ಲಾಸ್ಟಿಕ್ದು, ಇದು ಫುಲ್ ಪ್ಯಾಕ್ ಸಿಗ್ತದೆ ನಿಮಗೆ. ಓಕೆ, ಇದು ನಿಮಗೆ ಈಗ ಬೇಸಿಕ್ಕು ಯೂಸ್ ಆಗೋದಿಲ್ಲ. ನೆಕ್ಸ್ಟು ದೊಡ್ಡ ಪ್ರಾಜೆಕ್ಟ್ ಮಾಡುವಾಗ, ನೀವು ದೊಡ್ಡ ಐಟಮ್ ಮಾಡುವಾಗ ಆಗ ನಿಮಗೆ ಇದು ಮಾರ್ಕ್ ಮಾಡಿಕೊಳ್ಳಿಕ್ಕೆ ಸಹ ಹೆಲ್ಪ್ ಆಗ್ತದೆ. ಓಕೆ, ಇದು ಮತ್ತು ಇದು ದೊಡ್ಡದು ನೀಡಲ್. ಇದು ನಿಮಗೆ ತುಂಬ ಹೆಲ್ಪ್ ಆಗ್ತದೆ. ಸ್ಟಾರ್ಟಿಂಗಿಂದನೂ ಬೇಕೇ ಇದು ನಿಮಗೆ. ನೀವು ಏನೇ ಒಂದು ವರ್ಕ್ ಫಿನಿಶ್ ಮಾಡಿ ಅಲ್ಲಿ ಥ್ರೆಡ್, ನೀವು ಹತ್ತಿರದಲ್ಲಿ ಥ್ರೆಡ್ ಕಟ್ ಮಾಡಿದಾಗ ಬಿಚ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಆವಾಗ ನಿಮಗೆ ಇದು ಹೆಲ್ಪ್ ಆಗ್ತದೆ. ಓಕೆ. ಸೊ ಥ್ರೆಡ್ ಬಂದು ನಾನು ಹುಕ್ಕು ಬಗ್ಗೆ ಹೇಳ್ತೇನೆ. ಆ ಥ್ರೆಡ್ ಬಂದು ನಾನು ಇಲ್ಲಿ ಅಂಗಡಿಯಲ್ಲಿ ಸಿಗೋದು ಹೆಚ್ಚಿನದಾಗಿ ಎಲ್ಲ ಸಿಗ್ತದೆ ನಿಮಗೆ. ವರ್ಧಮಾನ್, ಓಸ್ವಾಲ್ ಮತ್ತು ತುಂಬ ಬ್ರ್ಯಾಂಡ್ಗಳು ಸಿಗುತ್ತೆ. ನನಗೆ ಅದರಲ್ಲಿ ತುಂಬ ಇಷ್ಟ ಆಗಿದ್ದು ಅಂದರೆ ವರ್ಧಮಾನ್ ಇಷ್ಟ ಆಗ್ತದೆ. ಮತ್ತು ಇದು ಕೂಡ ವರ್ಧಮಾನ್. ಇದು ವರ್ಧಮಾನಲ್ಲಿ ಕಾಟನ್ನು, ಪೂರ್ತಿ ಕಾಟನ್ ಬರ್ತದೆ ಥ್ರೆಡ್. ಇದು ಓಸ್ವಾಲ್ ಬರ್ತದೆ. ಇದು ಕೂಡ ಒಳ್ಳೆ, ನೋಡಿ ಎಷ್ಟು ಸಾಫ್ಟ್ ಮೆಟೀರಿಯಲ್, ತುಂಬ ಚೆನ್ನಾಗಿ ಬರುತ್ತೆ. ವರ್ಕ್ ಫಿನಿಶಿಂಗ್ ತುಂಬ ನೀಟಾಗಿರುತ್ತೆ ಇದರಲ್ಲಿ. ನನ್ನ ಕ್ಲೈಂಟ್ಸ್ ಎಲ್ಲರೂ ಇಷ್ಟಪಟ್ಟು ತೊಗೊಳ್ತಾರೆ ಇದರಲ್ಲಿ. ಮತ್ತು ವರ್ಧಮಾನಲ್ಲಿ ಕೂಡ, ವರ್ಧಮಾನಲ್ಲಿ ನಿಮಗೆ ತುಂಬ ವೆರೈಟೀಸ್ ಸಿಗ್ತದೆ. ಕಾಟನ್ ಸಿಗ್ತದೆ ಇದರಲ್ಲಿ, ಬೇಬಿಗೆ ಸಪ್ರೇಟ್ ಸಿಗ್ತದೆ ನಿಮಗೆ. ಸೊ ಇದರಲ್ಲಿ ತುಂಬ ವೆರೈಟೀಸ್ ಸಿಗ್ತದೆ ಥ್ರೆಡ್ಡಲ್ಲಿ. ಸೊ ಮತ್ತು ಲೋಕಲ್ ಥ್ರೆಡ್ಡುಗಳು ಸುಮಾರು ಸಿಗ್ತದೆ. ಇದು ಸಿಗ್ತದೆ. ಇದೆಲ್ಲ ಹೇಗಾಗ್ತದೆ ಅಂದರೆ ಮಿಡಲಲ್ಲಿ ನಿಮಗೆ ಕಲೀಲಿಕ್ಕೆ ಇದು ಓಕೆ, ಇದನ್ನೇ ತೊಗೊಂಡು ಕಲಿಬೋದು. ಸೊ ನೀವು ಒಳ್ಳೆ ವರ್ಕ್ ಮಾಡುವಾಗ ಸ್ವಲ್ಪ ನಿಮಗೆ ಅಲ್ಲಿ ಹತ್ತಿರದಲ್ಲಿ ನಿಮಗೆ ಯಾವುದು ಸಿಗುತ್ತೆ ಅದನ್ನು ನೋಡಿ ತೊಗೊಳ್ಳಿ. ಥ್ರೆಡ್ಡು ನಿಮ್ಗೆ ಇದೇ ತೊಗೊಳ್ಳಿ ಅಂತ ನಾನು ಹೇಳೋದಿಲ್ಲ, ಬಟ್ ನನಗೆ ವರ್ಕಿಗೆ ಇಷ್ಟ ಆಗೋದು ಇದೆರಡು ಬ್ರ್ಯಾಂಡ್ ಯೂಸ್ ಮಾಡ್ತೇನೆ ನಾನು, ವರ್ಧಮಾನ್ ಮತ್ತು ಓಸ್ವಾಲು. ಅದು ತುಂಬ ಇಷ್ಟ ಆಗುತ್ತೆ. ಮತ್ತು ವರ್ಕ್ ಫಿನಿಶಿಂಗ್ ನೀಟಾಗಿ ಬರ್ತದೆ ಹಾಗಾಗಿ. ಮತ್ತು ಎಲ್ಲೂ ಮಿಡಲಲ್ಲಿ ಏನು ಗಂಟು ಬರೋದು ಮತ್ತು ಥ್ರೆಡ್ಡು ಬಿಚ್ಕೊಳ್ಳೋದು ಹಾಗೆಲ್ಲ ಎಂತ ಆಗಿರೋದಿಲ್ಲ. ಇದು ನೀಟಾಗಿರ್ತದೆ. ಓಕೆ. ಸೊ ಹಾಗಾಗಿ ನಾನು ಈ ರೀತಿಯನ್ನು ತೊಗೊಳ್ತೇನೆ. ಹುಕ್ಕುಗಳ ಬಗ್ಗೆ ಮತ್ತು ನಿಮಗೆ ನೋಡಿ, ಇಲ್ಲಿ ಆ್ಯಕ್ಚುಲಿ ಇಲ್ಲೇ ಕೊಟ್ಟಿರ್ತಾರೆ ನಿಮಗೆ ಇದು ಎಷ್ಟು ಪ್ಲೇ ಇರ್ತದೆ ಇದು, ಮತ್ತು ಯಾವ ಹುಕ್ ಯೂಸ್ ಮಾಡಬೇಕು ಅಂತ ಕೊಟ್ಟಿರ್ತಾರೆ. ಸೊ ನೀವು ಅಷ್ಟೆಲ್ಲ ಟೆನ್ಷನ್ ಮಾಡಿಕೊಂಡು ಇದೇ ಹುಕ್ಕೇ ಆಗಬೇಕು, ಇಲ್ಲಿ ಇಲ್ಲ, ಅಷ್ಟೆಲ್ಲ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಸೊ ನಾನು ನಿಮಗೆ ಸಿಂಪಲ್ ಟ್ರಿಕ್ಸ್ ಅಂದರೆ ನೋಡಿ, ಇದು ಕೂಡ ವರ್ಧಮಾನೆ, ಇದು ಕೂಡ ವರ್ಧಮಾನೆ.
ಸೊ ಇದು ಓಸ್ವಾಲ. ಇದು ಕೂಡ ವರ್ಧಮಾನ್ ಬ್ರ್ಯಾಂಡ್. ಇದು ನೋಡಿ ಎಷ್ಟು ತೆಳು ಇದೆ ಥ್ರೆಡ್ಡು. ಇದು ಕಾಟನ್ ಎಷ್ಟು ದಪ್ಪ ಉಂಟು ನೋಡಿ. ಸೊ ಇದರಲ್ಲಿ ಎಲ್ಲ ವೆರೈಟೀಸು ಸಿಗ್ತದೆ ನಿಮಗೆ. ಓಕೆ, ಇಲ್ಲಿ ಆಲ್ರೆಡಿ ನಿಮಗೆ ಕೊಟ್ಟಿರ್ತಾರೆ, ಎಲ್ಲ ಡೀಟೇಲ್ಸು ಕೊಟ್ಟಿರ್ತಾರೆ. ಓಕೆ, ನೋಡಿ ಇಲ್ಲಿ ಕೊಟ್ಟಿರ್ತಾರೆ. ಸೊ ಇದು ತುಂಬ ಸಾಫ್ಟ್ ಬರ್ತದೆ, ಸಾಫ್ಟ್ ಆರ್ನ್ ಬರ್ತದೆ. ಸೊ ನಿಮಗೆ ನಾನು ಹೇಳೋದು ಇದಕ್ಕೆ ಇದೇ ಹುಕ್ಕು ತಗೊಳ್ಳಿ, ಅದೇ ತಗೊಳ್ಳಿ ಹೇಳೋದಿಲ್ಲ, ಅದು ನಿಮ್ಗೆ ಅಗತ್ಯ ಇಲ್ಲ. ನಿಮಗೆ ಯಾವುದಾದ್ರೂ ಕಲರ್ ಇಷ್ಟ ಆಗ್ತದಾ, ನೀವು ಶಾಪಲ್ಲಿ ತಗೊಳ್ತೀರಾ. ಸೊ ನೋಡಿ, ಈ ಥ್ರೆಡ್ಡೆಲ್ಲ ಹುಕ್ಕಲ್ಲಿ ಹೀಗೆ ಹಾಕಿ ನೋಡಿ ಇದು ಕವರ್ ಆಗ್ತದೆ ಪೂರ್ತಿ ಅಲ್ವಾ. ಅದೇ ನೋಡಿ, ಇದು ಚಿಕ್ಕ ಹುಕ್ ಆಯಿತಾ. ಇದರಲ್ಲಿ ಆ್ಯಕ್ಚುಲಿ ನಂಬರ್ ಹೋಗಿದೆ, ಇದರಲ್ಲಿ ನಂಬರ್ ಉಂಟು, 2.5 mm ಇದೆ. ಓಕೆ, ಇದು ಕೂಡ 2.5 mm, ಇದು ಚಿಕ್ಕ ಹುಕ್. ಇದರಲ್ಲಿ ನೋಡಿ, ಇದರಲ್ಲಿ ಇದು ಹಾಕ್ಲಿಕ್ಕೆ ಬರ್ತದಾ, ಬರೋದಿಲ್ಲ ಅಲ್ವಾ. ಇದು ಚಿಕ್ಕದು, ಇದರಿಂದ ಹೊರಗೆ ಬರ್ತದೆ ನೋಡಿ, ಇದು ಎಲ್ಲ ಕಿತ್ಕೊಂಡು ಬರ್ತದೆ ಥ್ರೆಡ್. ಇದು ಹೀಗೆ ಎಳಿಲಿಕ್ಕೆ ಬರೋದಿಲ್ಲ, ಈ ಥರ ಹುಕ್ಕಲ್ಲಿ ಬರೋದಿಲ್ಲ ಇದು. ಓಕೆ, ಅದೇ ಇದರಲ್ಲಿ ನೋಡಿ, ಈ ಹುಕ್ಕಲ್ಲಿ ಎಷ್ಟು ನೀಟಾಗಿ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಅಲ್ವಾ. ಸೊ ನೀವು ಈ ರೀತಿ ನೋಡಿ ತೊಗೊಂಡ್ರೆ ಸಾಕಾಗ್ತದೆ ನಿಮಗೆ. ಇದಕ್ಕೆ ಇದೇ ಹುಕ್ ಬೇಕು, ಅದೇ ಹುಕ್ ಬೇಕು ಏನಿಲ್ಲ. ಓಕೆ, ನೀವು ಜಸ್ಟು ಅಲ್ಲಿ ನೀವು ಹೋಗಿ ನಿಮ್ಗೆ ಯಾವ ಥ್ರೆಡ್ ಇಷ್ಟ ಆಗ್ತದೆ ನೋಡಿ, ಹುಕ್ಕು ಹೀಗೆ ಥ್ರೆಡ್ಡಿಗೆ ಹಾಕಿ ನೋಡಿ. ನೀವೇನು ಥ್ರೆಡ್ ಬಿಚ್ಚಬೇಕು ಅನ್ನೋದು ಇಲ್ಲ, ಇಲ್ಲೇ ಸೈಡಲ್ಲಿ ಒಂದು ಲೈನ್ ಈಗ ತಗೊಂಡು ಹೀಗೆ ನೋಡಿದ್ರೆ ಆಗ್ತದೆ ನೋಡಿ. ಇದಕ್ಕೆ ಕರೆಕ್ಟ್ ಇದೆ ಈ ಹುಕ್. ಓಕೆ, ಇದು ಓಕೆ. ನೆಕ್ಸ್ಟು ಇದೇ ಹುಕ್ಕಲ್ಲಿ ಇದನ್ನು ಮಾಡಲಿಕ್ಕೆ ಬರೋದಿಲ್ಲ. ಇಲ್ಲಿ ನೋಡಿ ಎಷ್ಟು ಚಿಕ್ಕದಾಗ್ತದೆ. ನೀವು ಇದರಲ್ಲಿ ನೀವು ಹೀಗೆ ಹಾಕಿದರೆ ತುಂಬ ದೊಡ್ಡದು ಹೋಲ್ ಬರ್ತದೆ ಆಯಿತಾ. ಈ ಥರ ಇಷ್ಟು ದೊಡ್ಡದು ಹೋಲ್ ಬರ್ತದೆ, ಇದು ಫಿನಿಶಿಂಗೇ ಇರೋದಿಲ್ಲ. ಸೊ ಹಾಗಂದರೆ ಇದಕ್ಕೆ ಇದು ನೋಡಿ, ಇದು ಕರೆಕ್ಟ್ ಬರ್ತದೆ ನೋಡಿ. ಸೊ ಈ ರೀತಿ ನೀವು ನೋಡಿ ತೊಗೋಬೋದು. ಇದಕ್ಕೆ ಇದೇ ಹುಕ್ ಬೇಕು, ಅದೇ ಹುಕ್ ಬೇಕು ಅಂತ ಎಂತ ಇಲ್ಲ ಆಯಿತಾ. ಅಲ್ಲ, ಆ್ಯಕ್ಚುಲಿ ಇರೋದದು ಹಾಗೆಯೇ. ಸೊ ನಾನು ನಿಮಗೆ ಹೇಳೋದು ಸಿಂಪಲ್ ಐಡಿಯಾ ಈ ರೀತಿ ನೋಡಿ. ಈ ರೀತಿ ಇದು ಫುಲ್ ಕವರ್ ಆದರೆ ನೋಡಿ ಹುಕ್ಕು ತೊಗೊಳ್ಳಿ. ಓಕೆ, ನನ್ನ ಹತ್ರ ತುಂಬ ಹುಕ್ಕಿದೆ ಅಲ್ಲಿ, ನಾನು ಇದಿಷ್ಟು ನಿಮಗೆ ತೋರಿಸ್ಲಿಕ್ಕೆ ತೆಗೆದಿದ್ದೇನೆ. ಇದಕ್ಕಿಂತನೂ ಇನ್ನೂ ದೊಡ್ಡ ಹುಕ್ಕು ಸಹ ಸಿಗ್ತದೆ. ಓಕೆ, ಇದು ನೋಡಿ 3.50 mm, ಇದು ಸ್ವಲ್ಪ ದೊಡ್ಡದಿದೆ. ಇದು 2.5, ಇದು ಸ್ವಲ್ಪ ಚಿಕ್ಕದಿದೆ, ಇದಕ್ಕಿಂತ ಸ್ವಲ್ಪ ದೊಡ್ಡದುಂಟಿದು. ಇದು ಬಂದು 6 mm, ಇದು ದೊಡ್ಡ ಹುಕ್ಕು. ಸೊ ಮತ್ತು ಈ ಟೈಪ್ ಹುಕ್ಕು ತಗೊಳ್ಳಿಕ್ಕೆ ಹೋಗಬೇಡಿ, ನಿಮಗೆ 3 mm ಈ ಥರದ್ದು. ಇದರಲ್ಲಿ ನಿಮಗೆ ಥ್ರೆಡ್ಡು ನೀಟಾಗಿ ಜಾರುವುದಿಲ್ಲ ಇದು. ಓಕೆ, ಈ ರೀತಿ ಸ್ಟೀಲ್ ಹುಕ್ಕುಗಳು, ಈ ಥರ ಸ್ಟೀಲ್ ಬರ್ತದೆ ಅಲ್ವಾ, ಇದಾದರೆ ನಿಮಗೆ ನೀಟಾಗಿ ಜಾರ್ತದೆ. ಓಕೆ, ಸೊ ಈ ರೀತಿದು ತಗೋಬೇಡಿ, ಈ ರೀತಿ ತಗೊಳ್ಳಿ. ಓಕೆ, ಈ ರೀತಿ ಇದೆಯೋ ಯಾವುದಾದ್ರೂ ಓಕೆ ತಗೊಳ್ಳಿ. ನಿಮಗೆ ಈ ರೀತಿ ಫುಲ್ ವೈಟ್ ಪ್ಲೈನ್ ಕೂಡ ಸಿಗುತ್ತೆ ಕೆಲವು ಕಡೆ, ಎಲ್ಲ ಕಡೆ ಈ ಥರದ್ದು ಸಿಗೋದಿಲ್ಲ. ಅಂದರೆ ಇದು ಪ್ಲೈನಲ್ಲಿ ಸಿಗುತ್ತೆ ವೈಟು. ಸೊ ಅದು ಕೂಡ ನೀವು ತೊಗೋಬೋದು. ಓಕೆ, ನಿಮಗೆ ಬೇಸಿಕ್ ಇಷ್ಟಿದ್ರೆ ಸಾಕಾಗ್ತದೆ. ಓಕೆ, ನೆಕ್ಸ್ಟ್ ಉಲಾನು ಅಷ್ಟೇ, ನೀವು ಅದು ತೊಗೊಳ್ಳಿ ಇದೇ ತೊಗೊಳ್ಳಿ ಅಂತ ನಾನು ಹೇಳೋದಿಲ್ಲ. ನಿಮಗೆ ಅಲ್ಲಿ ಯಾವುದು ಅವೈಲೇಬಲ್ ಇದೆ ಅದು ತೊಗೊಳ್ಳಿ. ನನಗೆ ಹೇಳಿದ್ದು ವರ್ಕ್ ಮಾಡಲಿಕ್ಕೆ ಇದು ಚೆಂದ ಆಗ್ತದೆ ಅಂತ ಹೇಳಿ ನಾನು ಸ್ವಲ್ಪ ಜಾಸ್ತಿ ಯೂಸ್ ಮಾಡೋದು ಇದೆಯೇ, ಹಾಗಾಗಿ. ಸೊ ಓಕೆ, ಇದಿಷ್ಟು ನಿಮಗೆ ಬೇಸಿಕ್ಕು. ನಾಳೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಬೇಸಿಕ್ಕಿಂದ ವರ್ಕ್ ಹೇಗೆ ಸ್ಟಾರ್ಟ್ ಮಾಡೋದು ಅಂತ ವೀಡಿಯೋಸ್ ಮಾಡ್ತೇನೆ. ಸೊ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ. ವಿಡಿಯೋ ಹೇಗಾಯಿತು ಅಂತ ಕಮೆಂಟ್ ಮಾಡಿ, ಮತ್ತು ಇಲ್ಲಿ ಉಡುಪಿಯವರು ಯಾರು ಇದ್ದರೆ ನನಗೆ ಕಮೆಂಟ್ ಮಾಡಿ. ಸೊ ಓಕೆ, ಥ್ಯಾಂಕ್ ಯು.